ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಕೃಷ್ಣಾ ನದಿ ಪ್ರವಾಹಕ್ಕೆ ಬೆಳೆಗಳು ಜಲಾವೃತಗೊಂಡಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಅಂಕಲಿ ಗ್ರಾಮದಲ್ಲಿ ಇದೀಗ ಆತಂಕ ಸೃಷ್ಟಿಯಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಕೃಷ್ಣಾ ನದಿಗೆ 1.30 ಲಕ್ಷ ಕ್ಯೂಸೆಕ್ ನೀರಿನ ಹರಿವಾಗಿದೆ. ನದಿ ತಟದ ಪಕ್ಕದ ಕೃಷಿ ಜಮೀನುಗಳೆಲ್ಲವೂ ಕೂಡ ಜಲಾವೃತವಾಗಿದೆ ಮಳೆಯ ಪರಿಣಾಮ. ಇನ್ನು ಜಮೀನಿನಲ್ಲಿ ನೀರು ನಿಂತು ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಹಾನಿಯಾಗಿದೆ, ನಾಶವಾಗಿದೆ. ಕಬ್ಬು, ಮೆಣಸಿನಕಾಯಿ ಸೇರಿದಂತೆ ವಿವಿಧ ಬೆಳೆಗಳ ಹಾನಿಯಾಗಿದೆ. ಬರಗಾಲ ಘೋಷಿಸಿ ಸೂಕ್ತ ಪರಿಹಾರವನ್ನ ನೀಡಿ ಅಂತ ಹೇಳಿ ರೈತರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಜಿಲ್ಲಾಡಳಿತ ಕೂಡ ಮನವಿ ಮಾಡ್ಕೋತೀವಿ. ಬರಗಾಲ ಇವತ್ತು ನಮಗೆ ಹೊಳಿ ಬಂದೈತಿ, ನೀರು ಬಂದೈತಿ ಅಂದ್ರೆ ಪರಿಹಾರ ಅಲ್ಲ. ನಾವು ಬೆಳೆ ಈಗಾಗಲೇ ಹಾಕಿದ್ದು 90% ಕುಂಠಿತ ಆಗಿರ್ತಕ್ಕಂಥದ್ದು. ಕಬ್ಬು ಕೂಡ ಡೊಣ್ಣೆ ಹುಳ ಆಗಿ ಇಳುವರಿ ಕಡಿಮೆ ಆಗೈತಿ. ಅದಕ್ಕಾಗಿ ಏನು ಸಾಲ ವಸೂಲಾತಿ ಪ್ರಕ್ರಿಯೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಯವರು, ಜಿಲ್ಲಾಧಿಕಾರಿಯವರು ತಕ್ಷಣ ಬಂದ್ ಮಾಡಿಸಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ ಸಾಲ ಸಂಬಂಧ ರಾಜ್ಯದ ಮುಖ್ಯಮಂತ್ರಿಗೆ ಮನವಿಯನ್ನು ಮಾಡ್ಕೋತೀವಿ. ಜಿಲ್ಲಾಡಳಿತ ಕೂಡ ಮನವಿ ಮಾಡ್ಕೋತೀವಿ. ಬರಗಾಲ ಇವತ್ತು ನಮಗೆ ಹೊಳಿ ಬಂದೈತಿ, ನೀರು ಬಂದೈತಿ ಅಂದ್ರೆ ಪರಿಹಾರ ಅಲ್ಲ. ನಾವು ಬೆಳೆ ಈಗಾಗಲೇ ಹಾಕಿದ್ದು 90% ಕುಂಠಿತ ಆಗಿರ್ತಕ್ಕಂಥದ್ದು. ಕಬ್ಬು ಕೂಡ ಡೊಣ್ಣೆ ಹುಳ ಆಗಿ ಇಳುವರಿ ಕಡಿಮೆ ಆಗೈತಿ. ಅದಕ್ಕಾಗಿ ಏನು ಸಾಲ ವಸೂಲಾತಿ ಪ್ರಕ್ರಿಯೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಯವರು, ಜಿಲ್ಲಾಧಿಕಾರಿಯವರು ತಕ್ಷಣ ಬಂದ್ ಮಾಡಿಸಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕಂತ ಸರ್ಕಾರಕ್ಕೆ ಒತ್ತಾಯ.